ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮೊದಲು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಎತ್ತಿಕೊಂಡು ರಚನೆ ಮಾಡಿ ಅದರಲ್ಲಿ ಬಸವನ ಬಾಗೇವಾಡಿ, ಇಂಗ್ಲೇಶ್ವರ ಇನ್ನಿತರ ಶರಣ ಕ್ಷೇತ್ರಗಳನ್ನು ಕೂಡಲ ಸಂಗಮದಲ್ಲಿ ಸೇರ್ಪಡೆ ಮಾಡಿ ಕೆಲವೊಂದು ಭಾಗದಲ್ಲಿ ಸ್ಮಾರಕಗಳನ್ನು ನಿರ್ಮಿಸಿದ್ರು. ಒಂದು ಹೋರಾಟದ ಪ್ರತಿಫಲ ಅಂದರೆ ಇಂಗ್ಲೇಶ್ವರ ಮತ್ತು ಬಸವನ ಬಾಗೇವಾಡಿಯ ಜನತೆ ಹೋರಾಟ ಮಾಡಿದ ಪ್ರತಿಫಲವಾಗಿ ಬಸವನ ಬಾಗೇವಾಡಿಯನ್ನ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ತಿಳ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದರ ಅಡಿಯಲ್ಲಿ ಇಂಗ್ಲೇಶ್ವರ ಅಂದರೆ ಬಸವಣ್ಣನವರ ಜನ್ಮಸ್ಥಳ ಇಂಗ್ಲೇಶ್ವರ ಗ್ರಾಮ, ದೇವರಿಪ್ರಿಯಲ್ಲಿ ಜನಿಸಿರ್ತಕ್ಕಂಥ ಮಡಿವಾಳ ಮಾಚಿದೇವರು, ಗೋಲ್ಗೇರಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ಕುರುಬ ಗಲ್ಲಾಳೇಶ್ವರರು, ಇಂಡಿ ತಾಲೂಕಿನ ಹಾವಿನಾಳದಲ್ಲಿ ಜನಿಸಿರ್ತಕ್ಕಂಥ ಕಲ್ಲಯ್ಯನವರು ಮತ್ತು ಶಿವಣಿಗೆಯ ನೂಲಿಯ ಚಂದಯ್ಯನವರು ಮತ್ತು ಚಿಮ್ಮಿಲಿಯಲ್ಲಿ ಜನಿಸಿರ್ತಕ್ಕಂಥ ಚಂದಿಮರಸರು, ಹೀಗೆ ಹಲವಾರು ಶರಣರ ಕ್ಷೇತ್ರಗಳನ್ನು ಬಸವನ ಬಾಗೇವಾಡಿ ಏನು ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ ಅದರ ಕೆಳಗಡೆಯಲ್ಲಿ ಇವೆಲ್ಲಗಳನ್ನು ಸೇರ್ಪಡೆ ಮಾಡಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು. ಈ ನಿಟ್ಟಿನಲ್ಲಿ ಇದಕ್ಕೆ ಆದಂಥ ಒಂದು ಪ್ರತ್ಯೇಕ ಅಂದರೆ ಬಸವನ ಬಾಗೇವಾಡಿ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಗೆ ಒಂದು ವಿಶೇಷ ಜಿಲ್ಲಾಧಿಕಾರಿಗಳ ನೇಮಕ ಮಾಡಬೇಕು ಅಥವಾ ಇದ್ದ ಜಿಲ್ಲಾಧಿಕಾರಿಗಳನ್ನೇ ಆಯುಕ್ತರನ್ನಾಗಿ ನೇಮಕ ಮಾಡಿ ಅದಕ್ಕೆ ಸಂಪೂರ್ಣ ಒಂದು ಅಭಿವೃದ್ಧಿ ಜವಾಬ್ದಾರಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಹಿಸಿಕೊಡುವಂಥದ್ದಾಗಬೇಕು. ಈಗಾಗಲೇ ಏನು ಆಯುಕ್ತರನ್ನು ನೇಮಕ ಮಾಡಿದಾರೆ ಅದು KS ಗ್ರೇಡ್ ಅವರು, ಅದರ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತದವರು ಮತ್ತು ಜಿಲ್ಲಾಧಿಕಾರಿ ನೇಮಕ ಮಾಡಿದ್ರೆ ಹೆಚ್ಚಿನ ಅನುದಾನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಬರ್ತಕ್ಕ ಅನುದಾನವನ್ನು ಒಂದು ಹಾಕಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳನ್ನ ಈ ಏನು ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯುಕ್ತರನ್ನಾಗಿ ಒಂದು ನೇಮಕ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದೇವೆ. ಈ ನಿಟ್ಟಿನಲ್ಲಿ ಏನು ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ಪ್ರಾರಂಭ ಆಗಿದೆ, ಆ ಅಧಿವೇಶನದಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚಿಸಿ ಎಲ್ಲ ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸ್ಮಾರಕವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಬಜೆಟನ್ನು ಮಂಡಿಸಿ ಇದಕ್ಕೆ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿ ಒಂದು ಹಣವನ್ನು ಬಿಡುಗಡೆ ಮಾಡಿ ಎಲ್ಲ ಶರಣರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಪಡಿಸುತ್ತಿದ್ದೇನೆ. ಅದ್ರ ಜೊತೆಗೆ ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಇಂಗ್ಲೇಶ್ವರ ಗ್ರಾಮ ಹಲವಾರು ಅಭಿವೃದ್ಧಿಗಳಿಂದ ವಂಚಿತಗೊಂಡಿದೆ. ಇಂಗ್ಲೇಶ್ವರ ಗ್ರಾಮದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಏನು ಬಸವೇಶ್ವರ ಒಂದು ಅಶ್ವರೂಢ ಪಂಚಲೋಹದ ಮೂರ್ತಿಯನ್ನು ಕೂಡ ಶೀಘ್ರದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು. ಅದ್ರ ಜೊತೆಗೆ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಹಾಲಬಾಯಿಯಿಂದ ಸ್ಮಾರಕದವರೆಗೆ ಡಿವೈಡರ್ ರಸ್ತೆ ಮಾಡಬೇಕು, ಮಧ್ಯದಲ್ಲಿ ವಿದ್ಯುತ್ ದೀಪಗಳನ್ನು ಕೂಡ ಅಳವಡಿಸುವಂಥ ಕೆಲಸ ಆಗಬೇಕು. ಇಂಗ್ಲೇಶ್ವರ ಗ್ರಾಮ ಸುಮಾರು 15,000 ಜನಸಂಖ್ಯೆ ಉಳ್ಳತಕ್ಕಂಥ ಗ್ರಾಮವಿರೋದ್ರಿಂದ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಶೀಘ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಬೇಕು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರವನ್ನು ಕೂಡ ಇಲ್ಲಿ ಪ್ರಾರಂಭಿಸಬೇಕು. ಅದ್ರ ಜೊತೆಗೆ ಪ್ರತಿ ವರ್ಷನೂ ಕೂಡ ವಚನ ಸಂಗೀತೋತ್ಸವವನ್ನು ಸರ್ಕಾರದ ವತಿಯಿಂದ ಅದನ್ನು ನಡೆಸುವಂತಾಗಬೇಕು. ಅದ್ರ ಜೊತೆ ಇಂಗ್ಲೇಶ್ವರ ಗ್ರಾಮದಲ್ಲಿಯೂ ಕೂಡ ಹಲವಾರು ಒಂದು ಸ್ಮಾರಕಗಳದಾವೆ, ಅಂದರೆ ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂಥ ಸ್ಮಾರಕಗಳಿದ್ದಾವೆ, ಅವೆಲ್ಲ ಸಂಪೂರ್ಣ ಅವನತಿ ಹೊಂದಿದ್ದಾವೆ. ಅದ್ರ ಜೊತೆಗೆ ಶ್ರೀಮನ್ನಾರಾಯಣ ದೇವಸ್ಥಾನ ತಿಳ್ಕೊಂಡು ಇಂಗ್ಲೇಶ್ವರ ಗ್ರಾಮದಲ್ಲಿ ಕೂಡ ಅದು ಸಂಪೂರ್ಣ ಅವನತಿ ಅಂಚದಲ್ಲಿದೆ. ಆ ಒಂದು ಒಳಗಿರ್ತಕ್ಕಂಥ ಒಂದು ಮೂರ್ತಿ ನೋಡಿದ್ರೆ ಇಡೀ ಹಿಂದೂಸ್ತಾನದಲ್ಲಿ ಅಂತ ಮೂರ್ತಿ ಎಲ್ಲಿ ಸಿಗೋದಿಲ್ಲ, ನಾರಾಯಣ ಮೂರ್ತಿ, ಅದು ಕೂಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನು ಕೂಡ ಸರ್ಕಾರ ಈ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಇಂಗ್ಲೇಶ್ವರ ಗ್ರಾಮವನ್ನು ಮತ್ತು ಬಸವನ ಬಾಗೇವಾಡಿ ಪಟ್ಟಣವನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಿಂದ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎದ್ದು ಕಾಣುವಾಗೆ ಸರ್ಕಾರ ಅದನ್ನು ಮಾಡಬೇಕಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ.